ಸ್ನೇಹಿತರೆ, ಮಿಸ್ಟರ್ 360 ಅಂದರೆ ಎಲ್ಲದಕ್ಕೂ ಸೈ ಎನ್ನುವರು ಅಂತ ಅರ್ಥ. ಅಂದರೆ ಸ್ಟೇಡಿಯಂನ ಬರೋಬ್ಬರಿ 360 ಡಿಗ್ರಿ ಆ್ಯಂಗಲ್ನಲ್ಲಿ ಬಾಲನ್ನು ಹೊಡೆಯುವಂತಹ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿ ಅಂತ ಕೂಡ ಅರ್ಥವನ್ನು ಕೊಡ್ಬೋದು. ಒಂದು ಕಡೆ ABDಗೂ ಕೂಡ ಇದೇ ಹೆಸರಿತ್ತು. ಕ್ರಿಕೆಟ್ ಲೋಕದಲ್ಲಿ ಧೂಳೆಬ್ಬಿಸ್ತಾ ಇರೋ ಸ್ಟಾರ್ ಆಟಗಾರ ಎಂದ ಹೆಸರಾದ ಮತ್ತು ಇಡೀ ಭಾರತ ತಂಡವೇ ಮೆಚ್ಚುವಂತೆ ಘಟಾನುಘಟಿಗಳ ಆಟಗಾರರ ರೆಕಾರ್ಡ್ಗಳನ್ನು ಪುಡಿ ಮಾಡುವಂತಹ ಏಕೈಕ ವೀರ ಅಂತಾನೆ ಹೆಸರಾಗಿರುವ, ಸ್ಕೈ ಅಂತ ಕರೆಸಿಕೊಳ್ಳುವ ಧೀರ ಅಂತಾನೆ ಹೆಸರುವಾಸಿಯಾಗಿರುವ ಸೂರ್ಯಕುಮಾರ್ ಯಾದವ್ ರವರ ಜೀವನ ಚರಿತ್ರೆಯನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ. ಸೂರ್ಯರವರ ಪೂರ್ಣ ಹೆಸರು ಸೂರ್ಯಕುಮಾರ್ ಅಶೋಕ್ ಯಾದವ್ ಅಂತ. ಎಲ್ಲರೂ ಇವರಿಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಸೂರ್ಯ, ಸ್ಕೈ, ಸೂರ್ಯಕುಮಾರ್ ಯಾದವ್ ಅಂತಾನೆ ಕರೀತಾರೆ. ಸೂರ್ಯಕುಮಾರ್ 1990 ಸೆಪ್ಟೆಂಬರ್ 14ರಂದು ಅಲ್ಲಿನ ಗಾಜಿಪುರ್ ಎಂಬಲ್ಲಿ ಜನಿಸ್ತಾರೆ. ಇವರು ಹುಟ್ಟಿದ್ದು ಉತ್ತರ ಪ್ರದೇಶದಲ್ಲಿ ಆದರೂ ಕೂಡ ಬೆಳೆದಿದ್ದು ಮುಂಬೈನಲ್ಲಿ. ಇವರ ತಂದೆ ಹೆಸರು ಅಶೋಕ್ ಯಾದವ್ ಅಂತ. ಇವರು ಇಂಜಿನಿಯರ್ ಆಗಿದ್ದರು. ಅವರು ಅನಿವಾರ್ಯತೆಯಿಂದ ಮುಂಬೈಗೆ ಶಿಫ್ಟ್ ಆಗೋ ಪರಿಸ್ಥಿತಿ ಬಂದಾಗ ಸೂರ್ಯರವರ ಪರಿವಾರ ಅಲ್ಲಿಯೇ ನೆಲೆಸಬೇಕಾಗಿ ಬರುತ್ತೆ. ಸೂರ್ಯರವರ ತಾಯಿ ಹೆಸರು ಸ್ವಪ್ನ ಯಾದವ್. ಸೂರ್ಯ ಚಿಕ್ಕ ವಯಸ್ಸಿನಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದರು. ಅವರ 10ನೇ ವಯಸ್ಸಿನಲ್ಲಿ ಅವರ ತಂದೆ ಮುಂಬೈನಲ್ಲಿ ಒಂದು ಸಣ್ಣ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ. ಅಲ್ಲಿ ತುಂಬ ಸಖತ್ತಾಗಿ ಅವರ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸ್ತಾರೆ. ಮತ್ತು ಸೂರ್ಯಕುಮಾರ್ ಯಾದವ್ 2010ರಲ್ಲಿ ರಣಜಿ ಪಂದ್ಯ ಆಡಲು ಮುಂಬೈ ಟೀಮಲ್ಲಿ ಸೆಲೆಕ್ಟ್ ಆಗ್ತಾರೆ. ಇವರ ಮೊದಲ ಮ್ಯಾಚ್ನಲ್ಲಿ ಶತಕ ಸಿಡಿಸಿದ ಆಟಗಾರ ಎಂಬ ಹೆಸರಿಗೆ ಪಾತ್ರರಾಗ್ತಾರೆ ಸೂರ್ಯಕುಮಾರ್ ಯಾದವ್. ಇದಾದ ನಂತರ 2011ರಲ್ಲಿ IPL ಜಗತ್ತಿಗೆ ಕಾಲಿಡ್ತಾರೆ ಸೂರ್ಯ. ಮುಂಬೈ ಇಂಡಿಯನ್ಸ್ ಟೀಮಿಗೆ ಪಾದಾರ್ಪಣೆ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಇದ್ದರೂ ಕೂಡ ಸೂರ್ಯಗೆ ಒಂದೇ ಒಂದು ಪಂದ್ಯವನ್ನು ಆಡಲು ಕೂಡ ಅವಕಾಶ ಸಿಗೋದಿಲ್ಲ. ಮತ್ತು ಅದೇ ರಣಜಿ ಪಂದ್ಯವನ್ನು ಆಡಲು ಶುರು ಮಾಡ್ತಾರೆ. ಆ ಸೀಸನ್ನಲ್ಲಿ ಬರೋಬ್ಬರಿ 2000 ರನ್ನನ್ನು ಕೂಡ ಕಲೆ ಹಾಕ್ತಾರೆ. ಇದಾದ ನಂತರ 2012ರಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಕೇವಲ ಒಂದೇ ಒಂದು ಮ್ಯಾಚ್ ಆಡಲು ಅವಕಾಶ ಸಿಗುತ್ತೆ. ನಂತರ ನಡೆದ ಹರಾಜಿನಲ್ಲಿ 2014ರಂದು ಸೂರ್ಯರನ್ನು ಬರೋಬ್ಬರಿ 14 ಕೋಟಿ ರೂಪಾಯಿ ಕೊಟ್ಟು KKR ಖರೀದಿ ಮಾಡುತ್ತೆ. KKR ತಂಡದಲ್ಲಿ ಇದ್ದರೂ ಕೂಡ ಸೂರ್ಯರವರು ಆಡಲು ಬರುತ್ತಿದ್ದು 5 ಅಥವಾ 6ನೇ ಬ್ಯಾಟರ್ ಆಗಿ ಬರ್ತಾ ಇದ್ದರು. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಬೇಕು ಅಂದರೆ ಯಾವ ಆಟಗಾರರು ಕೂಡ IPLನಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸುವುದರ ಮೂಲಕ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡ್ತಾರೆ. IPLನಲ್ಲಿ ಸಿಕ್ಕ ಅವಕಾಶಗಳಲ್ಲಿ ನನ್ನ ಸಾಧನೆ ಶಕ್ತಿ ಎಂಥದ್ದೆಂದು ಸೂರ್ಯ ತೋರಿಸ್ತಾರೆ. KKR ತಂಡದಲ್ಲಿ ಇರುವಾಗ ಸೂರ್ಯ IPLನಲ್ಲಿ ಕೇವಲ 100 ರನ್ ಒಳಗೆ ರನ್ನನ್ನು ಇಡೀ ಸೀಸನ್ನಲ್ಲಿ ಬಾರಿಸಿದ್ದರು. 2015ರಲ್ಲಿ ಮತ್ತೆ ಮುಂಬೈ ಇಂಡಿಯನ್ಸ್ ರವರು ಸೂರ್ಯಕುಮಾರ್ ಯಾದವ್ರನ್ನು ಬರೋಬ್ಬರಿ 3.20 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಅವರ ತಂಡಕ್ಕೆ ಕರೆಸ್ಕೊಳ್ತಾರೆ. ಆ ಸೀಸನ್ನಲ್ಲಿ ತುಂಬ ರನ್ಗಳನ್ನು ಗಳಿಸಿ ಸೂರ್ಯ ತಮ್ಮ ಶಕ್ತಿ ಎಂಥದ್ದೆಂದು ಪ್ರಪಂಚಕ್ಕೆ ತೋರಿಸ್ತಾರೆ. ಮತ್ತು 2018ರಲ್ಲಿ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಕಾಣಿಸ್ಕೊಳ್ತಾರೆ ಸೂರ್ಯ. ಅಲ್ಲಿವರೆಗೂ ಸೂರ್ಯರವರ ಬ್ಯಾಟಿಂಗ್ ಮಾತ್ರ ಸಖತ್ತಾಗಿತ್ತು. ಮತ್ತು ಆಗಿನ ಹೆಡ್ ಕೋಚ್ ಆಗಿರ್ತಕ್ಕಂತಹ ಮಹಿಳೆ ಜಾವರ್ದಾನೆರವರು ಸೂರ್ಯರವರಿಗೆ ಕೋಚ್ ಆಗಿದ್ದರು. ಚಿನ್ನವನ್ನು ಹೇಗೆ ಎಷ್ಟು ಕಷ್ಟಪಟ್ಟು ಉಳಿಪೆಟ್ಟುಗಳಿಂದ ಕಾಯಿಸಿ ಒಂದು ಆಕಾರಕ್ಕೆ ತರ್ತಾರೋ ಹಾಗೆ ಕೋಚ್ ಸೂರ್ಯಕುಮಾರ್ ಯಾದವ್ ರವರಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದರು. ಸೂರ್ಯ ಅವರು ತಮ್ಮ ಬ್ಯಾಕ್ ಸೈಡ್ ವಿಕೆಟ್ ಕೀಪಿಂಗ್ ಶಾಟ್ಗಳಲ್ಲಿ ಇಲ್ಲಿಯವರೆಗೂ ಹೆಸರುವಾಸಿಯಾಗಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಸೂರ್ಯ ಅವರು ತಮ್ಮ ಡಯಟ್ ಫಿಟ್ನೆಸ್ ಬಗ್ಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ ಮತ್ತು ಗಮನ ಹರಿಸ್ತಾರೆ. ಬಾಡಿಯನ್ನು ಫಿಟ್ಟಾಗಿರುವಂತೆ ನೋಡ್ಕೊಳ್ತಾರೆ ಸೂರ್ಯ. ಮೊದಲು ರೋಹಿತ್ ಶರ್ಮರವರ ಜೊತೆ ಉತ್ತಮವಾದ ರನ್ಗಳನ್ನು ಹೊಡಿತಾ ಇದ್ದರು ಮತ್ತು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ದರು. ಆ ವರ್ಷ IPLನಲ್ಲಿ ಕೂಡ ಸೂರ್ಯರವರ ಬ್ಯಾಟಿಂಗ್ ಅತ್ಯಂತ ಪ್ರಮುಖವಾಗಿತ್ತು. ಅಂದರೆ ಟಾಪ್ 10 ಮೋಸ್ಟ್ ರನ್ ಇನ್ IPLನಲ್ಲಿ ಕೂಡ ಸೂರ್ಯರವರು ಕಾಣಿಸ್ಕೊಳ್ತಾರೆ. ಸೂರ್ಯ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಅವರಿಗೆ 2018-19ರ IPL ಕಡಿಮೆ ಪ್ರದರ್ಶನವನ್ನು ತೋರಿದರೂ ಕೂಡ 2020ರ IPL ಅವರ ಹಿಸ್ಟ್ರಿಯನ್ನೇ ಬದಲಾಯಿಸಿಬಿಟ್ಟಿತು. ಅವರ IPL ರನ್ ಮತ್ತು ಸ್ಟ್ರೈಕ್ ರೇಟ್ ಮೂಲಕ ತಮ್ಮನ್ನು ತಾವು ನಿರೂಪಿಸಿಕೊಳ್ತಾರೆ ಸೂರ್ಯ. ಇಷ್ಟೆಲ್ಲ ಸ್ಟ್ರೈಕ್ ರೇಟ್ ಮತ್ತು IPL ರನ್ಗಳಲ್ಲಿ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದ್ರೂ ಕೂಡ
ಸೂರ್ಯರವರಿಗೆ ಆ ವರ್ಷ ಟೀಮ್ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಗೋದಿಲ್ಲ. ಇದಾದ ನಂತರ ನಿರಾಶೆಯಿಂದ ಸೂರ್ಯರವರಿಗೆ ಮೊದಲ ಬಾರಿಗೆ 2021ರಲ್ಲಿ T20ಯಲ್ಲಿ ಆಡಲು ಅವಕಾಶ ಸಿಗುತ್ತೆ. ಮೊದಲ 2 ಪಂದ್ಯದಲ್ಲಿ ಸೂರ್ಯ ಆಡಲು ಅವಕಾಶವನ್ನು ಕೊಡೋದಿಲ್ಲ. 3ನೇ ಪಂದ್ಯದಲ್ಲಿ ಅತ್ಯುತ್ತಮವಾದ ಪ್ರದರ್ಶನದೊಂದಿಗೆ ಅವರ ಮೊದಲ T20 ಮ್ಯಾನ್ ಆಫ್ ದ ಮ್ಯಾಚನ್ನು ಕೂಡ ಪಡ್ಕೊಳ್ತಾರೆ ಸೂರ್ಯ. ಅವರ ಬ್ಯಾಟಿಂಗನ್ನು ನೋಡಿ ಕಿಂಗ್ ಕೊಹ್ಲಿ ಅವರ ಸ್ವತಃ 3ನೇ ಸ್ಥಾನವನ್ನು ಬಿಟ್ಕೊಡಲು ಮುಂದಾಗಿದ್ದರು. ಇದಾದ ನಂತರ 3 ಮತ್ತು 4ನೇ ಮ್ಯಾಚಿನಲ್ಲಿ ಕೂಡ ಮ್ಯಾನ್ ಆಫ್ ದ ಸೀರೀಸನ್ನು ಕೂಡ ಪಡೆದುಕೊಳ್ತಾರೆ ಸೂರ್ಯ. ಮತ್ತು ಇಂಗ್ಲೆಂಡ್ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಮೊದಲನೇ ಬಾಲ್ಗೆ 6 ಹೊಡಿತಾರೆ ಮತ್ತು ಆ ಮ್ಯಾಚ್ನಲ್ಲಿ ಅರ್ಧ ಶತಕ ಕೂಡ ಪೂರ್ತಿ ಮಾಡ್ತಾರೆ. ಮತ್ತು 2021ರ ಜುಲೈ 13ರಂದು ಶ್ರೀಲಂಕಾ ವಿರುದ್ಧ ಮೊದಲ ODI ಡೆಬ್ಯೂಟನ್ನು ಶುರು ಮಾಡ್ತಾರೆ. ಆ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿ ಬ್ಯಾಟನ್ನು 4 ದಿಕ್ಕುಗಳಿಗೆ ಪರಿಚಯ ಮಾಡಿಕೊಡ್ತಾರೆ. ಇದಾದ ನಂತರ ಟೆಸ್ಟ್ ಸೀರೀಸಲ್ಲಿ ಕೂಡ ಸೂರ್ಯ ಆಡ್ತಾರೆ. 2021ರಲ್ಲಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾರೆ. ಅದು T20 ವರ್ಲ್ಡ್ ಕಪ್ನಲ್ಲಿ ಸೆಲೆಕ್ಟ್ ಆಗ್ತಾರೆ. ICC ರಿವ್ಯೂನಲ್ಲಿ ಸೂರ್ಯರವರ ಹೆಸರು ಆಯ್ಕೆಯಾಗುತ್ತೆ. ಮುಂದೆ ನ್ಯೂಜಿಲೆಂಡ್, ಐರ್ಲೆಂಡ್ ವಿರುದ್ಧ ಕೂಡ ಬ್ಯಾಟನ್ನು ಬೀಸ್ತಾರೆ. 2022ರಲ್ಲಿ ನಡೆದ T20 ಪಂದ್ಯದಲ್ಲಿ ಕೂಡ ಅತಿ ವೇಗದ 1000 ರನ್ ಪೂರ್ತಿ ಮಾಡಿದ ಆಟಗಾರ ಎಂಬ ಹೆಸರಿಗೆ ಪಾತ್ರರಾಗ್ತಾರೆ ಸೂರ್ಯ. ಈಗ ICC ರ್ಯಾಂಕಿಂಗ್ನ ನಿಯಮದಂತೆ ಸೂರ್ಯರವರ ಹೆಸರು ಟಾಪಲ್ಲಿ ಇದೆ. ಇಲ್ಲಿಯವರೆಗೆ ಕಡಿಮೆ ಪಂದ್ಯದಲ್ಲಿ ಸೂರ್ಯ ಆಡಿದ್ರೂ ಕೂಡ ಭಾರತದಲ್ಲಿ ಅವರ ಹೆಸರು, ಕೀರ್ತಿ ಮತ್ತು ಅವರ ಬ್ಯಾಟಿಂಗ್ ಶೈಲಿಯಿಂದ ಅತಿ ಹೆಚ್ಚು ರನ್ಗಳನ್ನು ಕೂಡ ಬಾರಿಸ್ತಾರೆ, ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡ್ತಾರೆ, ಅದೆಷ್ಟೋ ದಾಖಲೆಗಳನ್ನು ಪುಡಿ ಮಾಡ್ತಾರೆ. ಅವತ್ತು ಸೂರ್ಯ ಚಾನ್ಸ್ ಸಿಗದ ಸಮಯದಲ್ಲಿ ಸುಮ್ಮನೆ ಇದ್ದಿದ್ದರೆ ಇವತ್ತು ಸೂರ್ಯಕುಮಾರ್ ಯಾದವ್ ಸ್ಕೈ ಅಂತ ಅನಿಸ್ಕೊಳ್ತಾ ಇರಲಿಲ್ಲ, ಇಷ್ಟು ದೊಡ್ಡ ಫೇಮಸ್ ಕ್ರಿಕೆಟರ್ ಆಗ್ತಾ ಇರಲಿಲ್ಲ. ಇವತ್ತು ಇಷ್ಟು ಹೆಸರು ಮಾಡಲು ಕೂಡ ಸಾಧ್ಯವಾಗ್ತಿರಲಿಲ್ಲ. ಸೂರ್ಯರವರ ಬ್ಯಾಟಿಂಗ್ ಮತ್ತು ಅವರ ಸಾಧನೆ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದ ಕರ್ನಾಟಕ.